ಜನಸ್ನೇಹಿ ಯೋಗೇಶ್ಗೆ ಅಂತ ಕಮೆಂಟ್ ಹಾಕಲ್ಲ. ಅವ್ರ ವೈಫು ಬರ್ತಾರೆ, ಅವ್ರ ಅಪ್ಪ ಅಮ್ಮನೂ ಬರ್ತಾರೆ, ಅವ್ರ ಮಕ್ಕಳು ಬರ್ತಾರೆ, ಫ್ಯಾಮಿಲಿ ಇಡೀ ಕುಟುಂಬ ಸಮೇತವಾಗಿ ತೆಗಿತಾರೆ. ಅದು ಏನು ತೆಗಿತಾರೋ ಅದು ಏನಕ್ಕೋ ಗೊತ್ತಿಲ್ಲ ಸರ್. ನಾವು ಮಾಡ್ತಿರೋ ಸೇವೆ ನಿಸ್ವಾರ್ಥವಾಗಿದೆ. ಸೊ ಕಮೆಂಟ್ ಹಾಕೋದಕ್ಕಿಂತ ಮುಂಚೆ ನೀವು ಯಾರಾದರೂ ತಿಳ್ಕೊಳ್ಳಿ, ಸ್ವಾರ್ಥಿ ಅಂತಲೇ ತಿಳ್ಕೊಳ್ಳಿ, ನನಗೇನು ಬೇಜಾರಿಲ್ಲ, ನಾನು ಸ್ವಾರ್ಥಿನೇ ಸರ್. ಈಗ ನಾನು ಒಳ್ಳೆಯವನು ಯಾರು ನಂಬಕ್ಕೆ ರೆಡಿ ಇದ್ದಾರೆ? ಫಸ್ಟ್ ಕೇಳ್ತಾರೆ, ನೀನು ಏನು ಮಾಡಿದ್ದೀನಿ, ನೀನು ಹೋಗ್ತೇ ತೋರಿಸು ಅಂತಾರೆ. ಇನ್ನೊಂದು ಕೆಲವರು ಹೇಳ್ತಾರೆ ಪ್ರಚಾರಕ್ಕೋಸ್ಕರ ಮಾಡ್ತೀರಾ. ಸರ್ ಪ್ರಚಾರ ಬೇಕೇ ಬೇಕು. ನೀನು ಮಾಡ್ಕೊಂಡಿದ್ದೀನಿ, ನಿನಗೋಸ್ಕರ ಮಾಡಿ. ಹೌದು, ನಾನು ನನಗೋಸ್ಕರನೇ ಮಾಡ್ಕೊಂಡಿದ್ದೆ. ನನ್ನ ಹೆಂಡತಿ ಮಕ್ಕಳು ಸಾಕಕ್ಕೆ ಮಾಡ್ಕೊಂಡಿದ್ದಾನೆ ಸರ್. ನೀವೆಷ್ಟೇ ಅನ್ಕೊಂಡ್ರು ನನ್ನ ಗಂಡನ್ನ ಏನು ಮಾಡ್ಕೊಳಕ್ಕಾಗಲ್ಲ ಸರ್. ಅದು ನೇರವಾಗಿ ಹೇಳ್ಬಿಡ್ತೀನಿ. ಈಗ ಯೋಗೀಶ್ನ ಮುಂದೆ ಎಲ್ಲಿ ನೋಡ್ಬೋದು, ಹೇಗೆ ನೋಡ್ಬೋದು ಸರ್? ಒಳ್ಳೆ ಹೃದಯವಂತನಾಗಿ ಒಳ್ಳೆ ವ್ಯಕ್ತಿಯಾಗಿ ನೋಡ್ಬೋದು ನೀವು ಅಷ್ಟೇ. ಹೃದಯವಂತ ವ್ಯಕ್ತಿ, ಒಬ್ಬ ಮಾನವೀಯತೆ ಇರೋಂಥ ವ್ಯಕ್ತಿಯಾಗಿ ನೋಡ್ಬೋದು ನೀವು. ಇನ್ನೊಂದು ಕೆಲವರು ಹೇಳ್ತಾರೆ ಪ್ರಚಾರಕ್ಕೋಸ್ಕರ ಮಾಡ್ತೀರಾ. ಸರ್ ಪ್ರಚಾರ ಬೇಕೇ ಬೇಕು. ಒಂದು ಲೈಫ್ ಬಾಯ್ ಸೋಪ್ ತೊಗೋಬೇಕು ಅಂದ್ರೂ ಪ್ರಚಾರ ಇದ್ರೇ ಲೈಫ್ ಬಾಯ್ ಸೋಪ್ ಪ್ರಮೋಷನ್ ಇರಲೇಬೇಕಲ್ಲ ಸರ್. ಇಲ್ಲಾಂದ್ರೆ ಲೈಫ್ ಬಾಯ್ ಸೋಪ್ನ ಯಾರು ಮೂಸ್ ನೋಡ್ತಿರ್ಲಿಲ್ಲ. ಇವತ್ತು ಮೈಸೂರು ಸ್ಯಾಂಡಲ್ ಸೋಪ್ ಅಂತಾರೆ, ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೇ ಕೋಟ್ಯಾಂತರ ರೂಪಾಯಿ ಕೊಡ್ತಿದ್ದಾರೆ. ಹೌದು, ಆ ಕೋಟ್ಯಾಂತರ ರೂಪಾಯಿ ದುಡ್ಡಲ್ಲೇ ಬೇರೆ ಏನಾದರೂ ಮಾಡ್ಬೋದಿತ್ತಲ್ಲ, ಯಾಕೆ ಅಡ್ವರ್ಟೈಸ್ಮೆಂಟ್ ದುಡ್ಡು ಅಷ್ಟು ಕೊಡ್ತಾ ಇದ್ದಾರೆ? ಸೊ ಪ್ರಚಾರ ಬೇಕೇ ಬೇಕು. ಪ್ರಚಾರ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ ಸರ್. ಅಂದರೆ ಕೆಲವೊಬ್ರು ಹೇಳೋದೇನಂದ್ರೆ, ನೀವು ಸಹಾಯ ಮಾಡ್ತಾ ಇದ್ದೀರಾ ಅಥವಾ ಆಶ್ರಮ ಮಾಡಿಸ್ತಾ ನಡೆಸಿ, ಏನಕ್ಕೆ ವಿಡಿಯೋ ಮಾಡಾಕ್ತೀರಾ? ಅಲ್ಲ, ನೀವು ತೋರಿಸ್ಕೊಳ್ಳೋದು ಏನಕ್ಕೆ ತೋರಿಸ್ಕೋತೀರಾ ಅಂತ. ತೋರಿಸ್ಕೊಂಡಿಲ್ಲ ಅಂದರೆ ಹೆಂಗೆ ಕೊಡ್ತಾರೆ ಸರ್ ಜನ? ಈಗ ನಾನು ಒಳ್ಳೆಯವನು ಅಂದ್ರೆ ಯಾರು ನಂಬಕ್ಕೆ ರೆಡಿ ಇದ್ದಾರೆ? ಫಸ್ಟ್ ಕೇಳ್ತಾರೆ, ನೀನು ಏನು ಮಾಡಿದೆ, ನೀನು ಹೋಗ್ತೇ ತೋರಿಸು ಅಂತಾರೆ. ನಾನು ಅಲ್ಲಿ ಒಂದಷ್ಟು ಜನಕ್ಕೆ ಏನೋ ಮಾಡಿದೆ, ಪ್ರೂಫ್ ತೋರಿಸು. ಕರೆಕ್ಟಾ ಸರ್? ಇವತ್ತು ಪ್ರೂಫ್ ಇಲ್ಲದೆ ಏನೂ ನಡೆಯಲ್ಲ ಸರ್. ಒಂದು ಜೆರಾಕ್ಸ್ ತೊಗೊತೀವಿ, ಒಂದು ಅಂಗಡಿಗೆ ಹೋಗಿ ಒಂದು ಜೆರಾಕ್ಸ್ ತೊಗೊತೀವಿ ಅಂದ್ರೂ 5 ರೂಪಾಯಿ ಬೇಕು. 50 ಪೈಸೆಗೆ ಜೆರಾಕ್ಸ್ ಮಾಡಿಕೊಡ್ತಾಯಿದ್ರು ಒಂದು ಟೈಮಲ್ಲಿ. ಈಗ 10 ರೂಪಾಯಿ ಮಾಡಿಬಿಟ್ಟಿದ್ದಾರೆ ಅದನ್ನು. ಅಂಥದ್ರಲ್ಲಿ ಸಾವಿರಾರು ಜನಕ್ಕೆ ನಾವು ಯಾರೋ ಬೀದಿಲಿ ಮಲಗಿರೋ, ನಮ್ಮ ಸಂಬಂಧನೇ ಇಲ್ಲದೆ ಇರೋವಂಥ ವ್ಯಕ್ತಿಗಳನ್ನ ನಾವು ಕರ್ಕೊಬಂದು ಏನೋ ಮಾಡ್ತೀವಿ ಅಂದಾಗ ಬರೀ ನಮ್ಮ ಸಂಪಾದನೆಯಲ್ಲಿ ಸಾಕಾಗಲ್ಲ ಸರ್. ಬರೀ ನಮ್ಮ ಅಲ್ಲ, ಈ ಪ್ರಪಂಚದಲ್ಲೇ ಸರ್ ಅವ್ರ ಸಂಪಾದನೆಯಲ್ಲಿ ಅವರು ದುಡ್ದಿರೋ ದುಡ್ಡಲ್ಲೇ ಸಮಾಜಕ್ಕೆ ಮಾದರಿಯಾಗಿ ಬದುಕ್ತಿದ್ದಾರೆ ಅಂತ ಒಬ್ಬ ಪರ್ಸನ್ ತೋರಿಸ್ಬಿಟ್ರೆ ಅವ್ರ ಕಾಲು ಕೆಳಗೆ ನಾನು ಸಿಗ್ತೀನಿ ಸರ್. ಅರ್ಥ ಆಗ್ತಿದೆ ಹೇಳ್ತಿರೋದು? ನೀವು ಯಾರಿಂದ ಯಾರನ್ನಾಗ ತಗೊಳ್ಳಿ, 100 ಕೋಟಿ ಕೊಳ್ಳೆ ಹೊಡೆದು 1000 ಎಕರೆ ಜಮೀನು ಮಾಡಿಕೊಂಡು ಊರಿಗೆ ಪಂಗನಾಮ ಇಕ್ದವ್ರನ್ನ ಯಾರೂ ಕೇಳಲ್ಲ ಸರ್. ಈ ಥರ ಇದು ಮಾಡ್ಕೊಂಡವ್ರಿಗೆ ಜಾಸ್ತಿ. ಬರಲಿ ನೋಡಿ ಸರ್, 1000 ಏಟು ಬೀಳ್ಬೇಕು ಸರ್ ಒಂದು ವಿಗ್ರಹ ಆಗಬೇಕು ಅಂದರೆ. ಲಕ್ಷಾಂತರ ಉಳಿಪೆಟ್ಟು ಬಿದ್ದರೆ ಅದೊಂದು ವಿಗ್ರಹ ಆಗಿ ಶಿಲೆ ಆಗುತ್ತೆ. ಆಮೇಲೆ ಅದಕ್ಕೆ ಪೂಜೆ ಪುನಸ್ಕಾರ, ಅಡ್ಡು ಬೀಳೋದು, ಕಾಲಿಗೆ ಬೀಳೋದೆಲ್ಲ ಆಮೇಲೆ. 1000 ಉಳಿಪೆಟ್ಟು ಬೀಳಬೇಕು, 1000 ಏಟು ತಿನ್ನಬೇಕು, 1000 ನೋವನ್ನು ಅನುಭವಿಸ್ಬೇಕು. ನೀವು ಕೇಳೋ ಇಷ್ಟೂ ಪ್ರಶ್ನೆಗೆ ಒಂದಿನ ನಿಮಗೆ ಉತ್ತರ ಸಿಗುತ್ತೆ. ಇನ್ನೊಂದು, ಈಗ ನೀವು ಸಹಾಯ ಕೇಳ್ತೀರಾ ಬೇರೆಯವ್ರ ಹತ್ರ, ಆಗೋದು ಸಮಾಜಕ್ಕೆ ಸಹಾಯ ಕೇಳ್ತೀರಾ, ಯಾಕೆ ಗೌರ್ಮೆಂಟ್ನ ಕೇಳಬಾರ್ದು? ಗೌರ್ಮೆಂಟಿಗೆ ಕಣ್ಣಿಲ್ವಾ? ಇಡೀ ಸಮಾಜ ನೋಡ್ತಾ ಇದ್ದಾರೆ ಅಂದಮೇಲೆ ಗೌರ್ಮೆಂಟಿಗೆ ಕಣ್ಣಿಲ್ವಾ ಸರ್? ಸಮಾಜದಲ್ಲಿ ಆಗುವಂಥ ಸಣ್ಣ ವಿಚಾರಗಳು ಸರ್ಕಾರದ ಗಮನಕ್ಕೆ ಹೋಗುತ್ತೆ ಅಂದರೆ ಸಾವಿರಾರು ಜನಕ್ಕೆ ಅನ್ನ ಹಾಕ್ತಿರೋ ಸಂಸ್ಥೆಗಳು ಯಾಕೆ ಕಣ್ಣಿಗೆ ಕಾಣಲ್ಲ? ಯಾಕೆ ಹೇಳಿ? ಇಲ್ಲಿ ಓಟ್ ಇಲ್ಲ. ಓಟ್ ಇದ್ದಿದ್ರೆ ಎಲ್ಲರೂ ಕಣ್ಣಿಗೆ ಕಾಣ್ತಾಯಿದ್ರು. ಇವಾಗ 150 ಓಟ್ ಇದ್ದಿದ್ರೆ ಇಲ್ಲಿ ಇದೊಂದು ಗ್ರಾಮ ಆಗಿರೋದು, ಎಲ್ಲ ನಿಮಗೆ ಅಂದ್ಕೊಂಡಿದ್ದ ಜಾಗಕ್ಕೆ ಬರೋದು. ಆವಾಗ ಅವರು ಬರೋರು, ಇವರು ಬರೋರು, ಯೋಗೇಶ್ ನಾವಿದ್ದೀವಿ ಅನ್ನೋರು. ಇವಾಗ ಯಾಕೆ ಬರಲ್ಲ? ಏನಿದೆ ಲಾಭ? ಸತ್ತೋಗೋ ಮುತುಕರು, ವಯಸ್ಸಾಗಿರೋರು, ಅವರಿಂದ ಏನು ಲಾಭ ಇದೆ ಸಮಾಜಕ್ಕೆ? ಹೋದರೆ ಹೋಗ್ಲಿ ಬಿಡು ಅನ್ನೋ ಥರ ತುಂಬ ಜನ ಇರ್ಬೋದು. ಸರ್ಕಾರನ ಬ್ಲೈಮ್ ಮಾಡೋಕ್ಕಾಗಲ್ಲ ಸರ್. ಸರ್ಕಾರ, ನಾವು ಒಂದು ಎಷ್ಟೋ ಜನ ಪ್ರಶ್ನೆ ಮಾಡಿ ನಾನು ಕೇಳಿದ್ದೀನಿ ಮಾತನ್ನ, ಅಣ್ಣ ನಾವು ಇಷ್ಟೆಲ್ಲ ಕಷ್ಟಪಡ್ತಾಯಿದ್ದೀವಿ, ಸರ್ಕಾರದಿಂದ ಏನಾದ್ರು ಅನುದಾನ ಮಾಡಬೇಕಲ್ಲ, ಏನಾದರೂ ಒಂದು ಸ್ವಲ್ಪ ನೀನನ್ನು ಯಾವನು ಹೇಳ್ದೊಂದು ಮಾಡೋಕ್ಕೆ? ಸರ್ಕಾರ ಹೇಳಿತಾ? ನಿನ್ನ ವೈಯಕ್ತಿಕ ನೀನು ಮಾಡ್ಕೊಂಡಿದ್ದೀನಿ, ನಿನಗೋಸ್ಕರ ಮಾಡಿ. ಹೌದು, ನಾನು ನನಗೋಸ್ಕರನೇ ಮಾಡ್ಕೊಂಡಿರೋದು. ನನ್ನ ಹೆಂಡತಿ ಮಕ್ಕಳು ಸಾಕೋಕ್ಕೆ ಮಾಡ್ಕೊಂಡಿರೋದು ಸರ್. ತೃಪ್ತಿ. ಓಪನಾಗಿ ಹೇಳ್ಬಿಡ್ತೀರಾ? ಓಪನಾಗಿ ಹೇಳ್ತೀನಿ. ಏನಿದೆ, ತಪ್ಪೇನಿದೆ ಅದರಲ್ಲಿ? ನನ್ನ ಹೆಂಡತಿ ಮಕ್ಕಳು ಸಾಕೋದಕ್ಕೆ ನನಗೊಂದು ದಾರಿ ಬೇಕಿತ್ತು, ನಾನು ಮಾಡಿದ್ದೀನಿ. ಇದರಲ್ಲಿ ನಾನು 4 ಜನಕ್ಕೆ ಹೆಲ್ಪು ಮಾಡ್ತಾಯಿದ್ದೀನಿ. 1000 ಜನ ಬಂದಂಥವ್ರಿಗೆ ಆಶ್ರಯ ಕೊಡ್ತಾಯಿದ್ದೀನಿ. ಹಂಗನ್ಬಿಟ್ಟು ನನ್ನ ಹೆಂಡತಿ ಮಕ್ಕಳನ್ನ ಬೀದಿಗೆ ಬಿಟ್ಬಿಟ್ಟು ನಾನು ಸಮಾಜ ಸೇವಕ ಅಂತ ಹೇಳ್ಸ್ಕೊಳಕ್ಕೆ ನನಗೇನು ಇಷ್ಟ ಇಲ್ಲ ಸರ್. ಅಂಥ ಸಮಾಜ ಸೇವಕ ಆಗಬೇಕಂತ ಏನು ಆಸೆನೂ ಇಲ್ಲ. ಅದೇನೋ ಒಂದು ಮಾತು ಹೇಳ್ತಾರಲ್ಲ, ಊರೆಲ್ಲ ಮಾಡಿ ಮನೇಲಿ ಏನೋ ಊರಿಗೆ ಉಪಕಾರಿ ಮನೆ ಉಪಕಾರ, ಹಂಗೆ ಆಗಿದೆ ನಮ್ಮ ಲೈಫು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಇದನ್ನು ಸ್ವಾರ್ಥ ಅಂತಲೇ ಅಂದ್ಕೊಳ್ಳಿ, ತಪ್ಪೇನಿಲ್ವಲ್ಲ. ಸ್ವಾರ್ಥ ಇಲ್ದಿರೋ ಮನುಷ್ಯ ಯಾರಿದನ್ನು ತೋರಿಸಿ. ಸ್ವಾರ್ಥನೇ ಇಲ್ದಲೇ ಬರೀ ಸಮಾಜ ಬಿಟ್ಟರೆ ಬೇರೇನೂ ಇಲ್ಲ ಆಪ್ಷನ್ ಅನ್ನೋ ಥರ ಬದುಕ್ತಿರೋರನ್ನ ತೋರಿಸಿ ನೋಡೋಣ. ಅಂದರೆ ಈಗ ನೀವೇನಾದ್ರು ಟ್ರೈಗೆ ಮಾಡಿದ್ರಾ? ಗೌರ್ಮೆಂಟ್ನ ಕೇಳೋಕ್ಕೆ ಮಾಡಿದ್ದೀನಿ. ಬಟ್ ನಮ್ಗೆ ಯಾವುದೇ ಪ್ರತಿಕ್ರಿಯೆ ಸಿಕ್ಕಿಲ್ಲ. ಸಿಕ್ಕಿದ್ರೂ ಕೂಡ
ಏನೋ ನೋಡ್ಬಿಡಿ ಚೂರು. ಹ್ಞೂ ಬಾಸ್ನ ನೋಡಿ. ಓಕೆ ಬಾಸ್ ಡೆಲ್ಲಿಗೆ ಹೋಗೋರೆ, ಹಾಂ ದುಬೈಗೆ ಹೋಗೋರೆ, ಮೀಟಿಂಗು, ಈ ಥರದ ಮಾತುಗಳು ಕೇಳ್ಬಂತು. ಎಷ್ಟೋ ಸತಿ ಫಂಕ್ಷನ್ಗೂ ಕರೆದಿದ್ದೀವಿ, ರೆಸ್ಪಾನ್ಸೇ ಮಾಡಲ್ಲ. ಇನ್ನು ಹೆಂಗೆ ಹೇಳ್ಬೇಕು ಸರ್ ಈಗ ಹೆಂಗೆ ಬದುಕಬೇಕು ನಾವು? ಅಲ್ಲ ಈಗ ಒಂದು 4 ಎಕರೆ ನೀವು ಸ್ವಂತ ತಗೊಂಡಿದ್ದೀನಿ ಅಂತ ಹೇಳಿದ್ರೆ, ಅದೇ ಜಾಗನ ಒಂದು 4 ಎಕರೆ ಗೌರ್ಮೆಂಟ್ ಕಡೆಯಿಂದ ಬಂದಿದ್ರೆ ನೀವು ತಗೊಂಡಿರೋಂಥ ದುಡ್ಡಿಂದ ಅದು ಕಟ್ಬೋದಿತ್ತಾ? ಕಟ್ಬೋದಾಗಿತ್ತು. ನಾವು ಅಂದ್ಕೊಂಡಿರೋ ಜಾಗ ಸಿಗ್ತಾ ಇರಲಿಲ್ವಲ್ಲ. ಹಾಂ ಈಗೆಲ್ಲೋ ಬೆಂಗಳೂರಿಂದ 100 ಕಿಲೋಮೀಟರ್ ಆಚೆ ಕೊಟ್ರಪ್ಪ, ಹಾಂ ಹಾಂ ಆಸ್ಪತ್ರೆಗೆ ಏನು ಮಾಡಬೇಕು? ಏನು ಮಾಡಬೇಕು? ಮೆಡಿಸನ್ಗೆ ಎಲ್ಲಿ ಹೋಗ್ಬೇಕು? ನಾವು ಅಂದ್ಕೊಂಡಿರೋ ಕನಸನ್ನ ಹೆಂಗೆ ಫಿಲ್ ಮಾಡಬೇಕು? ಆಗುತ್ತಾ? ಇದು ಸಾಧ್ಯನಾ? ಸರ್ಕಾರ ಎಲ್ಲ ಸವಲತ್ತುಗಳನ್ನ ಕೊಡುತ್ತಾ? ಆದರೆ ಇವತ್ತು ನಾವು ಮಾಡಿರೋ ಜಾಗ ಹಾಸ್ಪಿಟಲ್ಗೆ ಹತ್ರ ಇದೆ, ಓಕೆ, ಮೆಡಿಕಲ್ಗೆ ಹತ್ರ ಇದೆ. ಯಾರಿಗೂ ಹುಷಾರಿಲ್ಲ ಅಂದರೆ ಇಮಿಡಿಯೇಟಾಗಿ ಕರ್ಕೊಂಡು ಹೋಗ್ಬೋದು. ನಾಳೆ ಸಾಯುವಂಥವ್ರನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೋದು. ಸೊ ನಮಗೆ ಯಾವ ರೀತಿ ಅನುಕೂಲವಾಗಿ ಬೇಕಾಗಿತ್ತು ಅಂಥ ಜಾಗನ ಆಯ್ಕೆ ಮಾಡಿ ಅದನ್ನು ತೊಗೊಂಡಿದ್ದೀವಿ. ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದೀವಿ ಸರ್. ಅಂದರೆ ಜನ ಕೊಟ್ಟಿದ್ದನ್ನೇ ನಾವು ಜನಕ್ಕೆ ಕೊಟ್ಟಿದ್ದೀವಿ. ಕೆರೆ ನೀರನ್ನೇ ಕೆರೆಗೆ ಚೆಲ್ಲಿ ಅಂತಾರಲ್ಲ, ಭಗವಂತ ಕೊಟ್ಟಿದ್ದನ್ನೇ ಭಗವಂತನ ರೂಪದಲ್ಲಿರೋ ಜನಕ್ಕೆ ನಾವು ಅರ್ಪಿಸ್ತಾ ಇದ್ದೀವಿ. ಓಕೆ, ಈಗ ಕೊನೆಯದಾಗಿ ಏನು ಹೇಳ್ತೀರಾ? ನಿಮ್ಮ ವೀಕ್ಷಕರೇ ತುಂಬ ಜನ ಇದ್ದಾರೆ ನಿಮ್ಮ. ಸರ್ ಇದೆ ಸರ್, ಒಂದೇ ಮಾತು ನಾನು ಯಾವಾಗಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಮಾಜದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ನಾನು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀನಿ. ಬಾಯಿಗೆ ಬಂದಂಗೆ ಒಂದಷ್ಟು ಜನ ಮಾತಾಡ್ತಿದ್ದಾರೆ, ಬಾಯಿಗೆ ಬಂದಂಗೆ ಒಂದಷ್ಟು ಜನ ಕಮೆಂಟ್ ಇದೆಲ್ಲ ಹಣ ಮಾಡೋ ಉದ್ದೇಶ ಬೇರೆ ಏನಲ್ಲ ಅಂತಾರೆ. ಅವ್ರಿಗೆಲ್ಲ ನನ್ನೊಂದು ಪ್ರಶ್ನೆ. ನನ್ನ ಏಜ್ 35 ಇವತ್ತಿಗೆ, ಈಗ 35-36 ನಡೀತಾ ಇದೆ. ನನ್ನ ಏಜಲ್ಲೆಲ್ಲ ಕಾರ್ ತೊಗೋಬೇಕು, ಬಂಗ್ಲೆ ತೊಗೋಬೇಕು, ಒಳ್ಳೆ ಹುಡುಗಿನ ಮದುವೆ ಆಗಬೇಕು, ಮಕ್ಕಳಾಗಬೇಕು, ಒಳ್ಳೆ ಮನೆ ಕಟ್ಟಬೇಕು, ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂದ್ಕೊಳ್ಳೋರೇ ಜಾಸ್ತಿ. ಇಷ್ಟು ಲೈಫಲ್ಲಿ ನನ್ನ ಕಾರು ಜೊತೆಗೆ ನನ್ನ ಹೆಂಡತಿ ಮಕ್ಕಳು ಜೊತೆಗೆ ನಾನು ಎಲ್ಲವನ್ನೂ ನಿಭಾಯಿಸ್ಕೊಂಡು ಜೊತೆಗೆ ನಾನು ಇವತ್ತೊಂದು ಸ್ವರ್ಗನೇ ನಿರ್ಮಾಣ ಮಾಡಿದ್ದೀನಿ. ಅದು ಜನ ಕೊಟ್ಟಂಥ ಪ್ರೀತಿಯಿಂದ. ಅರ್ಥ ಮಾಡ್ಕೊಳ್ಳಿ ಸರ್. ಸೊ ಕಮೆಂಟ್ ಹಾಕೋದಕ್ಕಿಂತ ಮುಂಚೆ ನೀವು ಯಾರಾದರೂ ತಿಳ್ಕೊಳ್ಳಿ, ಸ್ವಾರ್ಥಿ ಅಂತಲೇ ತಿಳ್ಕೊಳ್ಳಿ, ನನಗೇನು ಬೇಜಾರಿಲ್ಲ. ನಾನು ಸ್ವಾರ್ಥಿನೇ ಸರ್, ಓಪನಾಗಿ ಹೇಳ್ತೀನಿ, ನಾನು ಸ್ವಾರ್ಥಿ. ನಂಬೋರು ನಂಬಿ, ನಂಬಿದ್ರು ಬಿಡಿ. ನಾನು ನನ್ನ ಹೆಂಡತಿ ಮಕ್ಕಳನ್ನೂ ಸಾಕ್ತೀನಿ, ನಮ್ಮ ಅಪ್ಪ ಅಮ್ಮಂಗೂ ನಾನು ಮಗನಾಗಿರಬೇಕು, ನನ್ನ ಹೆಂಡತಿಗೂ ಗಂಡನಾಗಿರಬೇಕು, ನನ್ನ ಮಕ್ಳಿಗೂ ತಂದೆ ಆಗಿರಬೇಕು, ಆಮೇಲೆ ಊರಿಗೆ ಮಗನಾಗಿರಬೇಕು ಅಲ್ವಾ ಸರ್? ಇದು ಎಲ್ಲನೂ ನಿಭಾಯಿಸಿದಾಗಲೇ ನಾನು ಮಾಡೋವಂಥ ಕೆಲಸಕ್ಕೊಂದು ಅರ್ಥ ಸಿಗುತ್ತೆ, ಒಂದು ಬೆಲೆ ಸಿಗುತ್ತೆ. ನನ್ನನ್ನು ಪ್ರೀತಿಸೋರಿಗೆ ನಾನು ಏನಂತ ಗೊತ್ತಿದೆ. ನನ್ನನ್ನು ಪ್ರೀತಿಯಿಂದ ಕಾಣೋರು ನನಗೆಲ್ಲ ಸಹಾಯ ಮಾಡೇ ಮಾಡ್ತಾರೆ. ಅವರು ನನ್ನ ಕೈ ಯಾವತ್ತೂ ಬಿಟ್ಟಿಲ್ಲ, ಬಿಡೋದು ಇಲ್ಲ. ನನಗೆ ಅದ್ರ ನಂಬಿಕೆ ಅದು ಅಗಾರವಾಗಿದೆ. ಅದ್ರ ಬಗ್ಗೆ ನನಗೆ 2 ಡೌಟೇ ಇಲ್ಲ ಸರ್ ನನಗೆ. ಸೊ ಕೆಟ್ಟದಾಗಿ ಮಾತಾಡೋರಿಗೆ ನಾನು ನೇರವಾಗಿ ಹೇಳ್ತೀನಿ ಸರ್, ನನ್ನನ್ನು ನೀವೇನು ಬೇಕಾದ್ರೂ ಅಂದ್ಕೊಳ್ಳಿ, ಕೆಟ್ಟದಾಗಿ ದೂಷಿಸಿ, ಕೆಟ್ಟದಾಗಿ ಅವಮಾನ ಮಾಡಿ, ಏನು ಬೇಕಾದ್ರೂ ಮಾಡಿ, ನಾನು ಕೇರ್ ಮಾಡಲ್ಲ. ಮೇಡಮ್, ಈಗ ಯೋಗೇಶ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ಏನು ಹೇಳ್ಬೇಕು ಸರ್, ಮಾತು ಬರಲ್ಲ. ಸೊ ಈಗಿರೋ ಸ್ಥಾನಕ್ಕೆ ಏನು ಹೇಳ್ತೀರಾ? ಇಷ್ಟು ಜನರ ಪ್ರೀತಿ ಸಂಪಾದನೆ ಮಾಡಿದ್ದಾರೆ, ಎಲ್ಲ ಕಡೆನೂ ಜನಸ್ನೇಹಿ ಅಂದ ತಕ್ಷಣ ಯೋಗೇಶ್ ಅಂತ ಒಬ್ಬ ನೆನಪಾಗ್ತಾರೆ. ನಾನು ಪುಣ್ಯ ಮಾಡಿದ್ದೀನೇನೋ ಅನ್ಸುತ್ತೆ ಸರ್. ಇಂಥ ಗಂಡನ ಹೌದು, ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಸೊ ಅದನ್ನು ಹೇಳ್ತೀನಿ ಅಷ್ಟೆ. ಈಗ ಇಷ್ಟೆಲ್ಲ ಕೆಲಸ ಮಾಡಿದ್ರು ಅವ್ರು ಹೇಳ್ದಂಗೆ ಬ್ಯಾಡ್ ಕಮೆಂಟ್ ಸಿಕ್ಕಾಬಟ್ಟೆ ಬರುತ್ತೆ ಸರ್. ಇದು ಯಾವ ಥರ ಅಂದರೆ ಊಹೆನೂ ಮಾಡ್ಕೊಳಕ್ಕಾಗಲ್ಲ, ಆ ಥರ ಕಮೆಂಟ್ ಹಾಕ್ತಾರೆ. ಜನಸ್ನೇಹಿ ಯೋಗೇಶ್ಗೆ ಅಂತ ಕಮೆಂಟ್ ಹಾಕಲ್ಲ. ಅವ್ರ ವೈಫು ಬರ್ತಾರೆ, ಅವ್ರ ಅಪ್ಪ ಅಮ್ಮನೂ ಬರ್ತಾರೆ, ಅವ್ರ ಮಕ್ಕಳು ಬರ್ತಾರೆ, ಫ್ಯಾಮಿಲಿ ಇಡೀ ಕುಟುಂಬ ಸಮೇತವಾಗಿ ತೆಗಿತಾರೆ. ಅದು ಏನು ತೆಗಿತಾರೋ ಅದು ಏನಕ್ಕೋ ಗೊತ್ತಿಲ್ಲ ಸರ್. ನಾವು ಮಾಡ್ತಿರೋ ಸೇವೆ ನಿಸ್ವಾರ್ಥವಾಗಿದೆ. ಯೋಗೇಶ್ವರ್ ಹೇಳ್ತಿದ್ರು ಕನ್ನಡಿ ಥರ ತೋರಿಸ್ತಿದ್ದೀವಿ ಅಂತ. ಸೊ ಆದರೂ ಜನ ಯಾಕೆ ಈ ಥರ ಹೇಳ್ತಿದ್ದಾರೆ? ನಿಮ್ಗೆ ಏನಾದರೂ ಅಷ್ಟೊಂದು ಡೌಟ್ ಇದೆಯಾ? ನೇರವಾಗಿ ಬನ್ನಿ. ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ ಅಂತ ಹಾಕೋರು ಇಲ್ಲೇ ಬಂದು ಬಿದ್ದಿರುತ್ತೆ, ಇಲ್ಲೇ ಬರುತ್ತೆ. ಇಲ್ಲೇ ನೇರವಾಗಿ ಬನ್ನಿ, ನೇರವಾಗಿ ಕೂತ್ಕೊಂಡು ಮಾತಾಡಿ. ನೀವು ಯೋಗೇಶ್ ನೀನು ಹಿಂಗೆ ಮಾಡ್ತಿದ್ದೆ, ಈ ಥರನೇ ಬೇಕು, ಹಿಂಗೆ ಇರಬೇಕು ಅಂತ ನೀವು ನೇರವಾಗಿ ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ನೀವೇನೂ ಇಲ್ಲ ಅಂತ ಫ್ರೀ ಡೇಟಾ ಐತೆ, ತಿಂಗಳ ಕಟ್ಲೆ ಎಷ್ಟು ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಅನ್ನೋ ಬಾಯಿಗೆ ಬಂದಂಗೆ ಅಂದರೆ ಅದಕ್ಕೆ ಅರ್ಥನೇ ಇಲ್ಲ ಸರ್. ನೀವು ಅನ್ಕೊಳ್ಳಿ ಪರವಾಗಿಲ್ಲ, ನೀವೆಷ್ಟೇ ಅನ್ಕೊಂಡ್ರು ನನ್ನ ಗಂಡನ್ನ ಏನೂ ಮಾಡ್ಕೊಳಕ್ಕಾಗಲ್ಲ ಸರ್. ಅದು ನೇರವಾಗಿ ಹೇಳ್ಬಿಡ್ತೀನಿ. ನೀವು 1000 ಮೆಸೇಜ್ ಹಾಕಿ ನಾವು ತಲೆನೂ ಕೆಡಿಸ್ಕೊಳ್ಳಲ್ಲ. ನಾವು ಮಾಡ್ತಿರೋ ಸೇವೆ ನಿಸ್ವಾರ್ಥವಾಗಿ ಮಾಡ್ತಿದ್ದೀವಿ, ನಮಗೆ ಅಂತ ಮಾಡ್ತಿಲ್ಲ, ಬೇರೆಯವ್ರಿಗೋಸ್ಕರ ದೇವ್ರ ಮಕ್ಕಳಿಗೋಸ್ಕರ ಅಂತ ಮಾಡ್ತಿದ್ದೀವಿ. ಆ ಸೇವೆಯಲ್ಲಿ ನಾವು ಕೊನೆ ಉಸಿರೋವರೆಗೂ ಇರ್ತೀವಿ ಸರ್. ಯಾರು ಹೆಂಗೆ ಬೇಕಾದ್ರೂ ಹಾಕೊಳ್ಳಿ ಸರ್, ಇದನ್ನೂ ನೋಡಿದವ್ರು ಹಾಕೊಳ್ಳಿ, 1000 ಹಾಕೊಳ್ಳಿ, ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಷ್ಟೇ. ಹಾಕಿ ಇದಕ್ಕೂ ಹಾಕಿ ತಲೆ ಕೆಡಿಸ್ಕೊಳ್ಳಲ್ಲ ನಾವು. ಈಗ ಏನೋ ಒಂದು ಹೊಸ ಬಟ್ಟೆ ಹಾಕ್ತವ್ರೆ ಯೋಗೇಶ್ ಅವರು, ಹಂಗೆ ಹೋಯ್ತವ್ರು ಹಿಂಗೆ ಹೋಯ್ತವ್ರೆ ಅಂದರೆ ಕಷ್ಟಪಡ್ತಾರೆ, ಹಾಕ್ತಾರೆ ಕಣ್ರಿ. ನೀವು ಕಷ್ಟಪಡಿ, ನಿಮ್ಮ ಅಪ್ಪ ಅಮ್ಮನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ನಮ್ಮ ಆಶ್ರಮದಲ್ಲಿ ಇನ್ನೂ ಜನಸಂಖ್ಯೆ ಕಮ್ಮಿ ಆಗಲಿ, ನಾವು ಆಶ್ರಮ ಮುಚ್ತೀವಿ. ಯಾರಾದರೂ ಸಾಕ್ತೀನಿ, ನಾನು ಆಶ್ರಮ ಮಾಡ್ತೀನಿ ಅಂತ ಕರ್ಕೊಂಡೋಗಿ ಒಂದು 20 ಜನ ಬಂದು ನಾವು ಕಳ್ಸ್ಕೊಟ್ಬಿಡ್ತೀವಿ ಸರ್. ಗ್ಯಾಂಗ್ರೀವ್ ಪೇಷಂಟೇ ಕೊಡೋಣ, HIV ಪೇಷಂಟ್ಸು ಕೊಡೋಣ, ಸಾಕಿ.
ಅದ್ರ ಕಷ್ಟ ಸುಖ ತಿಳ್ಕೊಳ್ಳಿ. ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ ಸರ್, ಇನ್ನೂ ಬೆಸ್ಟ್ ಆಪ್ಷನು, ಒಂದಿಬ್ಬರನ್ನ ಮನೆ ಕರ್ಕೊಂಡೋಗಿ. ಇಬ್ಬರು ಸಾಕು. ಮನೆಗೆ ಯಾರನ್ನ ಇಲ್ಲಿದ್ದು ಬೇಡ, ಯಾರು ರೋಡಲ್ಲಿ ಮಲಗಿರ್ತಾರೆ ಕರ್ಕೊಂಡೋಗಿ. ಇಲ್ಲ ಕೊನೆಯದಾಗಿ ಹೇಳ್ಬಿಡ್ತೀನಿ, ಕೊನೆ ಆಪ್ಷನು, ಬೀದಿಲಿರೋ ನಾಯಿಗೆ ದಿನಾ 4 ನಾಯಿಗೆ ಊಟ ಹಾಕಿ ಅಷ್ಟೇ. 4 ನಾಯಿಗೆ ದಿನ ಎವ್ರಿ ಡೇ. ಅವ್ನಿಗೆ ಅನ್ಸತ್ತೆ ಅವಾಗ 30 ದಿನಕ್ಕೆ ಎಷ್ಟು ಖರ್ಚು ಬರುತ್ತೆ. ಅವಾಗ ಒಂದು ದಿನಕ್ಕೆ ಅವ್ನಿಗೆ ಗೊತ್ತಾಗತ್ತೆ, ಓ ಇಷ್ಟಿದೆ ಕಷ್ಟ. ಸಾಯಂಕಾಲ ಇಲ್ಲಿ ಹೋಗ್ಲಿಲ್ಲ ಅಂದರೆ ನನಗೋಸ್ಕರ ಒಂದು 4 ನಾಯಿ ಕಾಯ್ತಿರ್ತವೆ, ನಾನಿವತ್ತು ಎಲ್ಲೋ ಹೋಗ್ಬಿಟ್ಟ ನಾಯಿ ಉಪವಾಸ ಮಲಗವೆ. ಅರ್ಥ ಆಗ್ತಿದ್ಯಾ? ನೋಡಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಾವು ಒಂದು ದಿನ ಯಾಮಾರ್ಬಿಟ್ರೆ, ಒಂದು ದಿನ ನಾವು ಇದ್ರ ಕಡೆ ಗಮನ ಕೊಡದೆ ಲೈಫಲ್ಲಿ ಎಲ್ಲೋ ಒಂದು ಕಡೆ ನಾವು ಮೈ ಮರೆತ್ರೆ 100 ಜನಕ್ಕೆ ಅನ್ನ ಇರಲ್ಲ ಇಲ್ಲಿ. ನಾನು ಒಂದು ತಿಂಗಳು ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋಗಳು ಹಾಕ್ದೆ ಹೋದರೆ, ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಇಲ್ಲ ಅಂದರೆ, ನೀವು ಒಂದು 6 ತಿಂಗಳಲ್ಲಿ ಜನಸ್ನೇಹ ಆಶ್ರಮ ಕ್ಲೋಸ್ ಆಗುತ್ತೆ. ಹೌದು, ಬರ್ಕೊಡ್ತೀನಿ. ಪ್ರತಿದಿನ ಓದುತ್ತಾ ಇಲ್ಲ ನಮ್ಮ ಅಪ್ಪ ಕೋಟ್ಯಾಧಿಪತಿನ, ನಮ್ಮ ಅಮ್ಮ ಏನಾರ ಕೋಟ್ಯಾಧಿಪತಿನ ಹೇಳಿ, ಎಲ್ಲಿಂದ ಬರೋದಕ್ಕೆ ಸಾಧ್ಯ ಇದೆ? ಎಲ್ಲಿಂದ ಬಂದ್ಬಿಡುತ್ತೆ? ಯಾವ ಸಂಘ ಸಂಸ್ಥೆ ಕೊಡ್ತಾರೆ? ಯಾವ ಫಾರಿನ್ ಫಂಡ್ ಬರುತ್ತೆ? ಯಾವ ಗಣ್ಯ ವ್ಯಕ್ತಿಗಳು ಬಂದು ಕಂತೆ ಕೊಟ್ಬಿಟ್ಟು ಹೋಗ್ತಾರೆ? ತೋರಿಸಿ, ಕರ್ಕೊಂಬನ್ನಿ, ನೇರವಾಗಿ ತೋರಿಸಿ ಕರ್ಕೊಂಬನ್ನಿ ಸರ್. ಇಲ್ಲ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ನೋಡಿದವರು ಆಗಲಿ, ಯೋಗೇಶ್ ಏನಪ್ಪ ನಾನು ಬಂದು ಅವತ್ತು ಅಷ್ಟು ಕೋಟಿ ಕೊಟ್ಟಿಲ್ವಾ, ಕರ್ಕೊಂಬನ್ನಿ. ಇದಕ್ಕಿಂತ ಓಪನ್ ಸ್ಟೇಟ್ಮೆಂಟ್ ಏನು ಬೇಕು? ಹೊರಗಡೆ ಬೋರ್ಡ್ ಹಾಕಿದ್ದೀನಿ, ತಾಕತ್ ಬೇಕು ಆ ಥರ ಬೋಲ್ಡ್ ಹಾಕಿ ನಡೆಸೋಕ್ಕೆ. ನೋಡಿದ್ದೀರಾ ಬೋಲ್ಡು? ಇನ್ನೊಂದ್ಸತಿ ಹೇಳ್ಬಿಡಿ. ಹೊರಗಡೆ ಒಂದು ಬೋಲ್ಡ್ ಹಾಕಿದ್ದೀನಿ, ಆ ಥರ ಬೋಲ್ಡ್ ಹಾಕಿ ನಡೆಸೋದಕ್ಕೂ ತಾಕತ್ ಬೇಕು. ಏನು ಹಾಕಿದ್ರಿ ಹೇಳಿ? ಅದನ್ನು ನೋಡ್ಬೇಕು ನೀವು, ನೋಡ್ಬೇಕು ಸರ್ ನೀವು. ಓಕೆ, ಆ ಥರ ಬೋಲ್ಡ್ ಹಾಕಿ ಆಶ್ರಮ ನಡೆಸೋಕ್ಕೂ ತಾಕತ್ ಬೇಕೇ ಬೇಕು. ಧೈರ್ಯ ನನಗೆ ಯಾಕೆ ಹೇಳಿ, ನನ್ನ ಜೊತೆ ಅಪ್ಪ ಇದ್ದಾರೆ, ಶನೇಶ್ವರ ಸ್ವಾಮಿ, ಈ ಭೂಮಂಡಲವನ್ನು ಆಳುವಂಥ ಅಧಿಪತಿ. ಅರ್ಥ ಆಯ್ತಾ ಸರ್? ಅಂಥವ್ರು ನನ್ನ ಜೊತೆ ಇರೋವಾಗ ನನಗೆ ಅದೇ ಧೈರ್ಯ ಥರ ಆತ್ಮವಿಶ್ವಾಸ. ನಾಳೆ ಬೆಳಿಗ್ಗೆ ನನ್ನ ಸಮಸ್ಯೆ ಬಗೆಹರಿತದೆ ಸರ್. ಅಂದರೆ ಜನ ಮನ್ಸು ಮಾಡಬೇಕು, ನಾಳೆನೇ ಬಗೆಹರುತ್ತೆ. ಜನ ಮನ್ಸು ಮಾಡಬೇಕು, ನಾಳೆ ಸಮಸ್ಯೆ ಬಗೆಹರಿತದೆ. ಜನ ದೇವ್ರ ರೂಪದಲ್ಲಿ ಬರಬೇಕು. ಹಂಗಾರೆ ಒಂದಷ್ಟು ಜನ ಪ್ರಶ್ನೆಗಳು, ದೇವ್ರನ್ನೇ ಕೇಳಪ್ಪ ನೀನು ಅಂತ. ದೇವ್ರನ್ನ ಕೇಳ್ಬೇಕು ಅನ್ಕೋತೀನಿ, ದೇವ್ರು ಬಿಸಿ ತುಂಬ ಬಿಸುತ್ತಿಲ್ಲ. ಅದಕ್ಕೆ ದೇವ್ರ ರೂಪಲ್ಲಿ ಆಗಿರೋ ಕೇಳ್ತೀನಿ, ಜನ ಬರಲಿ ಅಷ್ಟೇ, ಅವ್ರನ್ನ ಕೇಳ್ಕೊತಾ ಇದ್ದೀನಿ ಅಂತ. ಓಕೆ, ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿ ನಮಗೂ ಖುಷಿ ಆಯಿತು. ಥ್ಯಾಂಕ್ ಯು. ಹೇಗೆ ಅನ್ನಿಸ್ತು? ಸೊ ತುಂಬ ಖುಷಿ ಆಯಿತು. ನಾನೇನು ಹೇಳ್ತೀನಿ, ಇವತ್ತು ನಮ್ಮ ಒಂದು ಸಮಾಜಮುಖಿ ಕೆಲಸನ ನೀವು ಬಂದು ಗುರುತಿಸಿ, ನಮ್ಮ ಒಂದು ಸಮಾಜಮುಖಿ ಕೆಲಸನ ಇಡೀ ಸಮಾಜಕ್ಕೆ ತೋರಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀರಾ. ನಿಮಗೆ ಭಗವಂತ ಆಯುಷು, ಆರೋಗ್ಯ, ಕೀರ್ತಿ ಎಲ್ಲವನ್ನು ಕೊಡಲಿ. ನಾನು ಒಂದೇ ಒಂದು ಮಾತು ಹೇಳ್ತೀನಿ ಸರ್, ಮಾಧ್ಯಮದವ್ರು ಇಲ್ಲ ಅಂದರೆ ಒಂದು ಉಳ್ಕಡ್ಡಿನೂ ಅಲ್ಲಾಡೋದಕ್ಕೆ ಸಾಧ್ಯ ಇಲ್ಲ. ತುಂಬ ಕಷ್ಟ ಇದೆ. ಮಾಧ್ಯಮದವ್ರು ಎಲ್ಲರೂ ಸಪೋರ್ಟ್ ಸಿಗಬೇಕು, ಸಪೋರ್ಟ್ ಸಿಗಲೇಬೇಕು. ಯಾಕೆ ತಗೊಂಡಷ್ಟು ಈಸಿಯಾಗಿಲ್ಲ, ತುಂಬ ಕಷ್ಟ, ತುಂಬ ಸ್ಟ್ರಗಲ್ ಲೈಫ್ನ ನಾವು ನೋಡ್ತಾ ಇದ್ದೀವಿ. ಹಂಗಾಗಿ ಎಲ್ಲರೂ ಸಪೋರ್ಟ್ ಮಾಡಬೇಕು, ಆಶೀರ್ವಾದ ಮಾಡಬೇಕು, ಒಂದು ಸತಿ ವಿಸಿಟ್ ಮಾಡಬೇಕು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ಹಾಕೋದಕ್ಕಿಂತ ಹೆಚ್ಚಾಗಿ ಬಂದು ಅನುಭವ ಪಡ್ಕೊಳ್ಳಿ. ಆವಾಗ ನಿಮ್ಗೆ ಅದ್ರದ್ದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನೀವು ಬಂದ್ರಿ, ಈಗ ಬೆಳಿಗ್ಗೆಯಿಂದ ಇಲ್ಲಿದ್ದೀರಾ, ನಿಮಗೂ ಹೆಂಡತಿ ಮಕ್ಕಳಿದ್ದಾರೆ, ಮನೆ ಮಠ ಇದೆ, ಅಪ್ಪ ಅಮ್ಮ ಇದ್ದಾರೆ, ಎಲ್ಲರನ್ನೂ ಬಿಟ್ಟು ಇಲ್ಲೊಂದು 2 ಅವರ್ 3 ಅವರಿಂದ ಕೂತಿದ್ದೀರಾ ಅಂದರೆ ಸಮಾಜಕ್ಕೆ ಏನೋ ಒಂದು ಒಳ್ಳೆಯ ಸಂದೇಶ ಕೊಡಬೇಕು, ಸಮಾಜದಲ್ಲಿ ಇರ್ತಕ್ಕಂಥ ಒಂದಷ್ಟು ಕೆಟ್ಟ ಜನರ ಕೆಟ್ಟ ಭಾವನೆಗಳನ್ನ ಚೇಂಜ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಇಲ್ಲಿ ಕಷ್ಟಪಡ್ತಾ ಇದ್ದೀರಾ. ನೀವು ಇಲ್ಲಿ ಕೂತ್ಕೊಂಡು ಇಂಟರ್ವ್ಯೂ ಮಾಡ್ಕೊಂಡು ವೀಡಿಯೋ ಮಾಡ್ಕೊಳ್ತಿರೋದು ಪೇಮೆಂಟ್ಗೋಸ್ಕರನೋ ಅಥವಾ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅನ್ನೋ ಕಾರಣಕ್ಕೆ ಮಾಡ್ತಾಯಿದ್ದೀರಾ ಅಂದರೆ ಅದು ನಾನು ಮುಟ್ಟಾಳ್ತಾನೆ ಸರ್. ನಾನು ನೋಡೋ ವೇ ಚೇಂಜ್ ಆಗಬೇಕು, ನಾನು ಥಿಂಕ್ ಮಾಡೋ ರೀತಿ ಚೇಂಜ್ ಆಗಬೇಕು. ನೀವು ಸಮಾಜಕ್ಕೆ ಮಾದರಿಯಾಗಿ ಬದುಕೋದಕ್ಕೆ, ನೀವು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀರಾ. ನಿಮ್ಮ ಕೆಲಸವನ್ನು ನಾನು ಗೌರವಿಸಬೇಕು. ಅರ್ಥ ಆಯ್ತು ಸರ್? ಇವರು ಯೂಟ್ಯೂಬ್ ಏನೋ ಚಾನಲ್ ಮಾಡೋರೆ, ಆ ಚಾನಲ್ ವ್ಯೂಸ್ ಜಾಸ್ತಿ ಆಗಲಿ ಅಂತನೋ, ಕಮೆಂಟ್ಸ್ ಜಾಸ್ತಿ ಬರಲಿ ಅಂತನೋ, ಅಥವಾ ಅದರಲ್ಲಿ ಇನ್ಕಮ್ ಬರಲಿ ಅಂತನೋ ನೀವು ಮಾಡೋಕ್ಕೆ ಬಂದಿದ್ದೀರಾ ಅಂತ ನಾನು ಅಂದರೆ ನನ್ನ ಯೋಗ್ಯತೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ನಾನು ನಿಮ್ಮನ್ನು ಅಷ್ಟು ಗೌರವಿಸ್ತೀನಿ, ಎಲ್ಲ ಮಾಧ್ಯಮದವ್ರನ್ನೂ ಅಷ್ಟೇ ಗೌರವಿಸ್ತೀನಿ. ನೀವು ಬಂದು ಇಲ್ಲೊಂದು ಇಂಟರ್ವ್ಯೂ ಮಾಡಿ ಈ ಸಮಾಜಕ್ಕೆ ನಮ್ಮನ್ನು ಪರಿಚಯಿಸ್ತಾ ಇದ್ದೀರಾ. ನಿಮ್ಮೆಲ್ರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಆಮೇಲೆ ನಮ್ಮಿಂದ ಏನಾದರೂ ನಿಮಗೆ ತಪ್ಪಾಗಿ ಮಾಹಿತಿ ಬಂದಿದ್ದರೆ, ತಪ್ಪಾಗಿ ಮಾತಾಡಿದರೆ, ಅಥವಾ ಸಮಾಜಕ್ಕೆ ಏನಾದರೂ ಕಂಟಕ ಆಗೋ ರೀತಿಯಲ್ಲಿ ಏನಾದರೂ ವರ್ತಿಸಿದರೆ, ಸೊ ನಮ್ಮ ಕಡೆಯಿಂದ ಕ್ಷಮೆ ಇರಲಿ. ಮೇಡಮ್, ಇಷ್ಟೊತ್ತು ನಮ್ಮನ್ನು ನೋಡಿದ್ರಿ, ನಮ್ಮನ್ನು ನಾವು ಬಂದಿದ್ದಾಗಿರ್ಬೋದು, ಹೇಗೆ ಅನ್ನಿಸ್ತು? ಖುಷಿ ಆಯಿತು ಸರ್. ಧನ್ಯವಾದಗಳನ್ನ ತಿಳಿಸ್ತೀನಿ ನಿಮ್ಮ ಟೀಮ್ ಎಲ್ಲರಿಗೂ. ಸೊ ಹೀಗೆ ಒಳ್ಳೊಳ್ಳೆ ಮಾಧ್ಯಮಗಳಲ್ಲಿ ಒಳ್ಳೊಳ್ಳೆ ಇಂಥ ಸಮಾಜಮುಖಿ ಕೆಲಸಗಳನ್ನ ತೋರಿಸ್ತೀರಿ ಅಂತ ಹೇಳಕ್ಕೆ ಇಷ್ಟ. ಸರ್ ಇದು ತಪ್ಪಾಗುತ್ತೋ ಏನೋ ಅದು ಗೊತ್ತಿಲ್ಲ ನನಗೆ, ಅದು ಯೋಚನೆ ಮಾಡಿ ಹೇಳ್ಬೇಕಾಗುತ್ತೆ. ಇದನ್ನು ದೇವಲೋಕದಲ್ಲಿ ನಾರದ ಮುನಿಗಳು ಅಂತ ಇರ್ತಿದ್ರಂತೆ ಸರ್. ಅವ್ರು ತುಂಬ ಒಳ್ಳೆಯವರು ಅಂತ ಕೇಳ್ಬಿಟ್ಟಿದ್ದೆ. ಈ ನಾರದ ಮುನಿಗಳ ಕೆಲಸ ಏನಂದರೆ, ಈ ಲೋಕದಲ್ಲಿ ಏನಾಗ್ತಿದೆ ಅಂತ ಪಕ್ಕದೋಗ ಲೋಕಕ್ಕೆ ಹೇಳೋದು, ಅಥವಾ ಅಲ್ಲಿಂದ ಇಲ್ಲಿಗೆ ಹೇಳೋದು, ಇಲ್ಲಿಂದ ಅಲ್ಲಿಗೆ ಹೇಳೋದು ಥರ. ಅಂದರೆ ಈ ಮಾಧ್ಯಮ ಅನ್ನೋದು ಒಂಥರ ನಾರದ ಮುನಿಗಳಿದ್ದಂಗೆ.
ಇದನ್ನ ಆಮೇಲೆ ಯಾರು ತಪ್ಪಾಗಿ ಭಾವಿಸ್ಕೋಬೇಡಿ, ಆಮೇಲೆ ಏನಪ್ಪ ಹಿಂಗೆ ಹೇಳ್ಬಿಟ್ಟ ಇವನು ಅಂತ. ಅಂದರೆ ವಿಷಯನ ವಿಷಯಗಳನ್ನ ಬೇಗ ಮುಟ್ಟಿಸ್ತಾರೆ. ಮತ್ತೊಬ್ಬರಿಗೆ ತಲುಪಿಸೋದಕ್ಕೆ ಅವತ್ತಿನ ಕಾಲದಲ್ಲಿ ನಾರದ ಮುನಿಗಳನ್ನ ತುಂಬ ಉಪಯೋಗಿಸ್ಕೊಳ್ತಾ ಇದ್ರಂತೆ, ದೇವತೆಗಳು. ಸೊ ನೀವೆಲ್ಲ ನಮಗೆ ಆ ಥರ ಸರ್ ಒಂದು ಶಕ್ತಿ ಕೊಟ್ಟಿದ್ದೀರಾ, ಆ ಥರ ಒಂದು. ಆಮೇಲೆ ಇದನ್ನು ಯಾರು ತಪ್ಪಾಗಿ ಭಾವಿಸ್ಬೇಡಿ, ಏನಪ್ಪ ನಾರದ ಮುನಿಗಳು ಅಂದ್ಬಿಟ್ರು ಅಂತ. ಸೊ ಅವರು ಅಷ್ಟು ವಿಚಾರಗಳನ್ನ ಲೋಕ ಕಲ್ಯಾಣಕ್ಕೋಸ್ಕರ ಬಳಸ್ತಾಯಿದ್ರು, ಲೋಕ ಕಲ್ಯಾಣಕ್ಕೋಸ್ಕರ ಅವರು ತಮ್ಮ ಜೀವನನ ಮುಡುಪಾಗಿಟ್ಟಿದ್ರು ಅಂತ ತಿಳ್ಕೊಂಡಿದ್ದೀನಿ ಒಂದಷ್ಟು. ಸೊ ಹಂಗಾಗಿ ನಿಮ್ಮೆಲ್ರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಈಗ ಕೊನೆಯದಾಗಿ ಹೇಳಬೇಕು ಅಂದರೆ ಏನಂದರೆ, ನೀವೇನೋ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ, ಇದನ್ನು ಪ್ರಸಾರ ಮಾಡೋ ಮೂಲಕ ನಮ್ಮದೊಂದು ಚಿಕ್ಕ ಸೇವೆ ಅಥವಾ ನಮ್ಮ ಒಂದು ಅಳಿಲ್ ಸೇವೆ ಅದಕ್ಕಿಂತ ಕಡಿಮೆ ಅಂದ್ಕೊಳ್ಳಿ. ನಿಮಗೆ ಧನ್ಯವಾದ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು. ನೀವು ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದೀರಾ, ಅದಕ್ಕೆ ನಾವು ಕೂಡ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ತುಂಬ ಖುಷಿ ಆಯ್ತು ಸರ್. ನಾನು ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತೀನಿ, ಜನಸ್ನೇಹಿ ಆಶ್ರಮದ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕಿಂತ ಮುಂಚೆ, ಕೆಟ್ಟದಾಗಿ ವರ್ಣಿಸ್ಕೊಳ್ಳೋದಕ್ಕಿಂತ ಮುಂಚೆ ಕೆಲವ್ರಿಗೆ ನಾನು ಹೇಳ್ತಾ ಇರೋ ಮಾತು, ದಯವಿಟ್ಟು ಒಂದು ಸತಿ ಈ ಆಶ್ರಮದ ಬಗ್ಗೆ ಹಿಸ್ಟ್ರಿ ತೆಗೀರಿ. ಗೂಗಲ್ಲು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬ್ ಎಲ್ಲ ಕಡೆ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಆಮೇಲೆ ಒಂದು ಸತಿ ವಿಸಿಟ್ ಮಾಡಿ, ಸಾಧ್ಯವಾದರೆ ಸಪೋರ್ಟ್ ಮಾಡಿ, ಸಾಧ್ಯವಾಗದೇ ಇದ್ದರೆ ದಯವಿಟ್ಟು ನಿಮ್ಮ ಪಾಡಿ ನೀವು ಸುಮ್ಮನೆ ಇದ್ಬಿಡಿ, ನನ್ನ ಪಾಡಿ ನಾನೇನೋ ಮಾಡ್ಕೊಳ್ತೀನಿ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಆಮೇಲೆ ಕೆಟ್ಟವ್ರು ಬೇಕು ಸರ್, ಎಲ್ಲರೂ ಬೇಕು, ಕೆಟ್ಟವ್ರು ಬೇಕೇ ಬೇಕು, ಎಲ್ಲರೂ ಬೇಕು, ಕೆಟ್ಟವರು ಬೇಕು, ಒಳ್ಳೆಯವರು ಬೇಕು. ಕೆಟ್ಟವರು ಇದ್ರೇ ನಮಗೂ ಅದ್ರ ವ್ಯಾಲ್ಯೂಸ್ ಗೊತ್ತಾಗೋದು. ಅವ್ರು ನಮ್ಮನ್ನು ಅಂತಾ ಇರಬೇಕು, ನಾವು ಅನ್ಸ್ಕೊತಾ ಇರಬೇಕು, ಆ ಸ್ಪಿರಿಟಲ್ಲಿ ನಾವು ಕೆಲಸ ಮಾಡ್ತಾ ಇರಬೇಕು. ಅವ್ರದ್ದು ಅವರೇ ಇಸ್ಕೊಂಡು ಸಾಯ್ತಾ ಇರಬೇಕು ಅಷ್ಟೇ ನಾನು ಹೇಳೋದು. ಇನ್ನೇನು ಹೇಳೋಕ್ಕೆ, ಅವ್ರದ್ದು ಅವರೇ ಇಸ್ಕೊಂಡು ಸಾಯ್ತಾ ಇರಬೇಕು, ಬೇರೆ ಏನು ಹೇಳೋಕ್ಕಾಗಲ್ಲ. ಕೊನೆಯದಾಗಿ ನೀವು ಹೇಳಿದ್ರಿ. ಓಕೆ ಸ್ನೇಹಿತರೆ, ಇಷ್ಟೊತ್ತೆಲ್ಲರಿಗೂ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಜನಸ್ನೇಹಿ ಯೋಗೇಶ್ವರ ಆಶ್ರಮನ ನೋಡಿದ್ರಿ. ಅದೇ ರೀತಿ ಅವ್ರ ನಡೆದು ಬಂದ ದಾರಿ ಏನು ಮಾಡೋಕ್ಕೆ ಹೊಂಟಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದಾಗಿ ತೋರಿಸುವಂಥ ಪ್ರಯತ್ನ ಅಷ್ಟೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬರ ಜೊತೆ ಸಿಗೋಣ. ನಮಸ್ಕಾರ.